ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌರಿ ಲೈಫ್ ಸ್ಟೈಲ್. ಇದೇನಪ್ಪ ಅಂತ ನೋಡ್ತಾ ಇದ್ದೀರಾ, ಇದು ಬಂದು ಬೆಣ್ಣೆ ಹಣ್ಣು ಅಂತ ಹೇಳ್ತಾರೆ, ಅವಕಾಡೋ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಬಟರ್ ಫ್ರೂಟ್ ಅಂತಲೂ ಹೇಳ್ತಾರೆ. ತುಂಬ ಒಳ್ಳೇದಿದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಿಂದ ನಾನು ಇವತ್ತು ಮಿಲ್ಕ್ ಶೇಕ್ ಥರ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಸಕ್ಕರೆ ಯೂಸ್ ಮಾಡಲ್ಲ, ಬೆಲ್ಲ ಯೂಸ್ ಮಾಡ್ತೀನಿ. ಯಾಕಂದರೆ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಇದು ನಮ್ಮ ಮನೆಯವರು ಯಜಮಾನ್ರು ಕೆಲಸಕ್ಕೆ ಹೋಗ್ತಾರಲ್ಲ, ಅಲ್ಲಿ ಅವರು ಓನರ್ ಗಿಡದಲ್ಲಿ ಬಿಟ್ಟಿತ್ತಂತ ತುಂಬ ಅವ್ರು ಕೊಟ್ಟಿದ್ದಾರೆ. ನೋಡಿ, ಈಗ ಹಣ್ಣಾಗಿದೆ, ತುಂಬ ಚೆನ್ನಾಗಿ ಹಣ್ಣಾಗಿದೆ. ತೋರಿಸ್ತೀನಿ ನಿಮ್ಗೆ ಇದನ್ನು ಹೇಗಿದೆ ಕಟ್ ಮಾಡಿ ಅಂತ. ಹಾಗೆ ಹೊಸದಾಗಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಗೌರಿ ಲೈಫ್ ಸ್ಟೈಲನ್ನು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ, ಇದು ಕಟ್ ಮಾಡಿದ್ದೀನಿ. ನೋಡಿ, ಈ ರೀತಿ ಇರುತ್ತೆ ಒಳಗಡೆ ಬಟರ್ ಫ್ರೂಟ್. ಅದಕ್ಕೆ ಇದಕ್ಕೆ ಬೆಣ್ಣೆ ಹಣ್ಣು ಅಂತ ಕರೀತಾರೆ. ಸೇಮ್ ಬೆಣ್ಣೆ ಥರನೇ ಇರುತ್ತೆ. ಅದ್ರ ಬೀಜ ನೋಡಿ, ನಾನು ಆಲ್ಮೋಸ್ಟ್ ಇದನ್ನು ಬೀಜನ ನಾನು ತಗೊಂಡು ಪಾಟಲ್ಲಿ ಹಾಕಿ ಗಿಡ ಬಂದಮೇಲೆ, ದೊಡ್ಡ ಗಿಡ ಮಾಡಿದ್ಮೇಲೆ ನಮ್ಮ ಹೊಲದಲ್ಲಿ ತೊಗೊಂಡಾಗ ನೆಟ್ಟಿದ್ದೀವಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ಸಹ ಇದನ್ನು ಟ್ರೈ ಮಾಡಿ ನೋಡಿ. ಇದನ್ನು ತೆಗೆದುಬಿಟ್ಟು ಚಿಕ್ಕ ಪಾಟಲ್ಲಿ ಹಾಕಿದ್ರೆ ಬರುತ್ತೆ. ನಿಮಗೆ ಜಾಗ ಇದ್ದರೆ ಅಲ್ಲಿ ಉಣ್ಕೋಬೋದು. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದು ಹಾಗೆಯೇ ತುಂಬ ಕಾಸ್ಟ್ಲಿ ಕೂಡ. ಇದು ಸೇಲ್ ಸಹ ಮಾಡ್ಕೋಬೋದು. ಜಾಸ್ತಿ ಹಣ್ಣುಗಳು ಬಿಟ್ಟರೆ ಒಂದು ಮರದಲ್ಲಿ ತುಂಬ ಹಣ್ಣು ಬಿಡುತ್ತೆ. ಎಲ್ಲರಿಗೂ ಯೂಸ್ ಆಗುತ್ತೆ ಇದು. ನೋಡಿ, ಈ ಥರ ನಾವು ಈ ಥರ ಮಾಡಿದ್ರೆ ಸಾಕು. ಬೆಣ್ಣೆ ಹಣ್ಣು ಅಂತ ನೋಡಿ, ಎಷ್ಟು ಸಾಫ್ಟಾಗಿದೆ. ನನಗೆ ತುಂಬ ಇಷ್ಟ ಆಗೋದು. ನಾನು ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ, ಆದರೆ ನನಗೆ ಭಾಳ ಇಷ್ಟ ಆಯಿತು. ನೋಡಿ, ಇಷ್ಟು ಚೆನ್ನಾಗಿ ಬರುತ್ತೆ. ನಾನು ಒಂದೇ ಸರ್ತಿ ಇದನ್ನು ತಂದು ಮಾಡ್ಕೊಂಡಿದ್ದು ನಾವು ಮಿಲ್ಕ್ ಶೇಕು. ಆವಾಗಲಿಂದ ಇದ್ರ ಫ್ಯಾನ್ ಆಗಿಬಿಟ್ಟಿದ್ದೀನಿ ನಾನು. ಅಷ್ಟು ಚೆನ್ನಾಗಿದೆ. ನನಗಂತೂ ಭಾಳ ಇಷ್ಟ. ನಮ್ಮ ಮನೆಯವ್ರನ್ನ ಕೇಳಿದೆ ಯಾವಾಗ ಬಿಡುತ್ತೆ ಅಂತ. ಅದೊಂದು ಸೀಸನ್ ಇರುತ್ತೆ, ಅವಾಗ ಬಿಡುತ್ತೆ. ನೋಡಿ, ಈ ಥರ ಸಿಪ್ಪೆ ಪೂರ ಖಾಲಿ ಆಗುತ್ತೆ. ನೋಡಿ, ಇನ್ನೂ ಇರುತ್ತೆ. ಅದನ್ನೆಲ್ಲ ನೀವು ನೀಟಾಗಿ ತಗೊಳ್ಳಿ. ಯಾಕಂದರೆ ಇದನ್ನು ತುಂಬಾ ಹೆಲ್ತ್ ತುಂಬ ಒಳ್ಳೇದು ಇದು ಹೆಲ್ತಿಗೆ. ಹಾಗಾಗಿ ಮತ್ತು ಇದು ಕಾಸ್ಟ್ಲಿ ಸಹ ಇರುತ್ತೆ. ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ನೀಟಾಗಿ ತಗೊಳ್ಳಿ. ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ನೋಡಿ, ಡಬಲ್ ಕಲರ್ ಇರುತ್ತೆ. ಬೀಜ ತೆಗಿಯೋದು ಇಷ್ಟೇ ಸುಲಭ. ಬೀಜ ನೋಡಿದ್ರೆ ಎಷ್ಟು ದಪ್ಪ ಇದೆ ಇವು. ನೀವು ಇದನ್ನು ಪಾಟಕ್ಕೆ ಹಾಕಿದ ತಕ್ಷಣ ಒಂದು ವಾರ 15 ದಿವಸಕ್ಕೆ ಬಂದುಬಿಡುತ್ತೆ. ನೋಡಿ, ಇದನ್ನು ತಗೊತಾ ಇದ್ದೀನಿ. ಹಾಗೆ 3 ಹಣ್ಣನ್ನು ಸಹ ನಾವು ಇದೇ ರೀತಿ ತಗೊಂಡು ಬೆಲ್ಲ ಹಾಕಿ ನಾವು ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, 3 ಹಣ್ಣಿಂದ ಇಷ್ಟಾಗಿದೆ. ಅರ್ಧ ಮಿಕ್ಸಿ ಜಾರ್ ಅಷ್ಟಾಗಿದೆ, ಅರ್ಧ ಆಗಿದೆ. ನೋಡಿ, ಇದಕ್ಕೆ ನೀವು ಏಲಕ್ಕಿ ಬೇಕಾದರೆ ಹಾಕೋಬೋದು. ಇದಕ್ಕೆ ಏಲಕ್ಕಿ ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಏಲಕ್ಕಿ ಬೇಡ. ನಾನು ಇದಕ್ಕೆ ಮಿಲ್ಕನ್ನು ಬೆಲ್ಲ ಹಾಕ್ತೀನಿ. ನೋಡಿ, ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಡಬ್ಬದಲ್ಲಿ. ನಾನು ನಿಮಗೆ ಬೆಲ್ಲ ಬೇಡ ಅಂದರೆ ಸಕ್ಕರೆ ಹಾಕೋಬೋದು. ಬೆಲ್ಲ ತುಂಬ ರುಚಿ ಕೊಡುತ್ತೆ, ಅದರಿಂದ ಬೆಲ್ಲನೇ ಹಾಕ್ತಾಯಿದ್ದೀನಿ. ಅದು ಸಿಹಿ ಇರುತ್ತೆ. ನಿಮಗೆ ಸಿಹಿ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲೊಂದು 4 ಸ್ಪೂನ್ ಹಾಕ್ಕೋತೀನಿ ಸಾಕು. ಈಗ ನಾನು ಬೆಲ್ಲ ಹಾಕಿದ್ದೀನಲ್ವ, ಅದನ್ನು ರುಬ್ಕೊತಾ ಇದ್ದೀನಿ. ರುಬ್ಬಾದ್ಮೇಲೆ ನೀವು ಒಂದು ಲೋಟಕ್ಕೆ ಫಸ್ಟು ಹಾಲನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೋಡಿ. ಯಾಕಂದರೆ ಇದರೊಳಗಡೆ ಹಾಲು ಹಾಕೋದ್ರಿಂದ, ಬೆಲ್ಲ ಹಾಕೋದ್ರಿಂದ ಹೊಡೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಸಪ್ರೇಟಾಗಿ ಲೋಟಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮಿಕ್ಸಿಲಿ ಹಾಕ್ಕೊಂಡು ನಾನು ಅದನ್ನು ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ಸಕ್ಕತ್ತಾಗಿದೆ ಪೇಸ್ಟ್. ನೋಡಿ, ಈ ಥರ ಇರುತ್ತೆ ಅಷ್ಟೇ. ನೀವು ಆಮೇಲೆ ಮಿಲ್ಕ್ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ಡೈರಿ ತಿನ್ನಬೇಕು ಅನಿಸುತ್ತೆ. ಐಸ್ ಕ್ರೀಮ್ ಥರ ಇದೆ ನೋಡಿ ಅಲ್ವಾ, ಐಸ್ ಕ್ರೀಮ್ ಥರ ಇದೆ. ಈಗ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನಾನು. ನೋಡಿ, ಈ ಥರ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಇದು ಮಾಡಿಕೊಂಡು ಆ ನಂತರ ನೀವು ಮಿಲ್ಕ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಬೆಲ್ಲ ಹಾಕಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವ. ನೀವು ಮಕ್ಕಳಿಗೋಸ್ಕರ ನೀವು ಇದಕ್ಕೆ ಮಿಲ್ಕು ಎಲ್ಲ ಆ್ಯಡ್ ಮಾಡಿಬಿಟ್ಟು, ಮಿಲ್ಕ್ ಪೌಡರ್ ಎಲ್ಲ ಆ್ಯಡ್ ಮಾಡಿ, ನೀವು ಬೇಕಾಗಿದ್ದರೆ ಅದನ್ನು ಐಸ್ ಕ್ರೀಮ್ಗಳಿಗೆ ಇದು ಬರುತ್ತಲ್ಲ, ಅಚ್ಚು ಬರುತ್ತಲ್ಲ, ಅದರಲ್ಲಿ ಹಾಕ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಐಸ್ ಕ್ರೀಮ್ ಆಗುತ್ತೆ. ನಾನಿವಾಗ ಬೆಲ್ಲ ಹಾಕಿರೋದ್ರಿಂದ ಫಸ್ಟ್ ಇದು ಬಟ್ಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೀರು ಹಾಕ್ಕೊಂಡು ಇಷ್ಟು ಮಾತ್ರ ನೋಡಿ ಈ ಥರ ಮಾಡಿಕೊಂಡು ಆಮೇಲೆ ಮಿಲ್ಕ್ ಹಾಕ್ತಾಯಿದ್ದೀನಿ. ಯಾಕಂದರೆ ಒಡೆದೋಗುತ್ತೆ ಅಂತ ಅಷ್ಟೇ. ನೋಡಿ, ಈಗ ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಬೆಣ್ಣೆ ಹಣ್ಣಿನ ಮಿಲ್ಕ್ ಶೇಕ್ ರೆಡಿಯಾಗಿದೆ.
ಈ ಥರ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಈ ತಿಕ್ನೆಸ್ಸಿಗೆ ಐಸ್ ಕ್ರೀಮ್ ಬಟ್ಲಲ್ಲಿ ಹಾಕ್ಕೊಂಡು ತಿನ್ನೋದಕ್ಕೆ ನಾನು ಮಾಡ್ಕೊಂಡಿರೋದು, ಬಟ್ಲಲ್ಲಿ ಹಾಕಿ ತಿನ್ನೋದಕ್ಕೆ ಸ್ಪೂನಲ್ಲಿ. ಇಲ್ಲ ಇನ್ನೂ ತೆಳ್ಳಗೆ ಬೇಕಾ ನೀವು ತೆಳ್ಳಗೆ ಮಾಡ್ಕೊಂಡು ಜ್ಯೂಸ್ ಥರನೂ ಕುಡಿಬೋದು, ಸಾಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಿ, ಈಗ ನಾನು ಲೋಟಕ್ಕೆ ಹಾಕ್ತಾಯಿದ್ದೀನಿ. ಹಾಂ ನೋಡಿ ಫ್ರೆಂಡ್ಸ್, ರುಚಿಕರವಾದಂಥ ಆರೋಗ್ಯವಾಗಿರ್ತಕ್ಕಂಥ ಬೆಣ್ಣೆ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ ನೋಡಿ. ಇದಕ್ಕೆ ನನಗೆ ಎಲ್ಲ ದ್ರಾಕ್ಷಿ, ಬಾದಾಮಿ ಎಲ್ಲ ಹಾಕಿ ಇದಕ್ಕೆ ಚೆನ್ನಾಗಿ ಅಲಂಕಾರ ಮಾಡಿದ್ದೀನಿ. ನೀವು ಸಹ ಇದೇ ಥರ ಮಾಡ್ಕೊಂಡು ಮನೇಲಿ ಮಕ್ಕಳು ಕೊಡಿ, ತುಂಬ ಇಷ್ಟಪಟ್ಟು ಕುಡಿತಾರೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.